9ನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ. ನೋಡಿ, ಈಗ ನಿಮ್ಮ 9th ಸ್ಟ್ಯಾಂಡರ್ಡ್ SI2 ಸೈನ್ಸ್ ಕ್ವಶನ್ ಪೇಪರ್ ಮತ್ತು ಆನ್ಸರ್ಗಳನ್ನು ನೋಡೋಣ. ನೋಡಿ, ಇದು ಗೌರ್ಮೆಂಟ್ನಿಂದ ರಿಲೀಸ್ ಮಾಡಿರುವಂಥ ಮಾಡೆಲ್ ಕ್ವಶನ್ ಪೇಪರ್. ಬಹಳಷ್ಟು ಪ್ರಶ್ನೆಗಳು ಇದರಿಂದ ಬರುವ ಸಾಧ್ಯತೆ ಇದೆ. ಆದ ಕಾರಣ ಈಗಾಗಲೇ ಕನ್ನಡ ಮೀಡಿಯಂ ಅಪ್ಲೋಡ್ ಮಾಡಿದಾಗ ಎಲ್ಲ ವಿದ್ಯಾರ್ಥಿಗಳು ಇಂಗ್ಲೀಷ್ ಮೀಡಿಯಂ ಅಪ್ಲೋಡ್ ಮಾಡಿ ಅಂತ ಕೇಳ್ತಾ ಇದ್ರು. ಆದ ಕಾರಣ ಇದನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ಈಗ ಬೇಗ ನಾವು ಕ್ವಶನ್ ಪೇಪರ್ನ ನೋಡೋಣ. ನೋಡಿ, ಪಾರ್ಟ್ ಎ ನಿಮಗೆಲ್ಲ ಗೊತ್ತಿದೆ, ಫಿಸಿಕ್ಸ್ ಇದೆ. ಅದರಲ್ಲಿ MCQದಲ್ಲಿ ಎ ಹಿಯರಿಂಗ್ ಏಡ್ ಈಸ್ ಅನ್ ಎಲೆಕ್ಟ್ರಾನಿಕ್ ಡಿವೈಸ್ ದ್ಯಾಟ್ ಆಪರೇಟ್ಸ್ ಯೂಸಿಂಗ್. ನೋಡಿ, ಹಿಯರಿಂಗ್ ಏಡ್ ಯಾವುದು ಯೂಸ್ ಮಾಡುತ್ತೆ? ಡ್ರೈ ಸೆಲ್. SI ಯೂನಿಟ್ ಆಫ್ ಪ್ರೆಷರ್ ಈಸ್ ಪ್ಯಾಸ್ಕಲ್. In answer the following question, a person claps near a hill and hears the echo after 5 seconds. If the speed of the sound is 346 meter per second, then what is the distance traveled by the sound? Answer ಏನಿರ್ಬೋದು ಇದ್ರದ್ದು? ನೋಡಿ, ಡಿಸ್ಟೆನ್ಸ್ ಇಂಟು ಟ್ರಾವೆಲ್ಡ್, ಇದು 346 ಡಿಸ್ಟೆನ್ಸ್ ಇಂಟು ಟೈಮ್, 346 ಇಂಟು 5, 1730 ಮೀಟರ್. 1730 ಮೀಟರ್. ತುಂಬ ಸುಲಭವಾಗಿ ಉತ್ತರ ನಿಮಗೆ ದೊರಕ್ತದೆ. ಇಲ್ಲೇನು ಮಾಡಬೇಕು ನಾವು? ಟೈಮ್ ಮತ್ತು ಡಿಸ್ಟೆನ್ಸ್ ಅದನ್ನು ಕ್ಯಾಲ್ಕುಲೇಟ್ ಮಾಡಿಬಿಟ್ರೆ ನಮ್ಗೆ ಆನ್ಸರ್ ಬಂದ್ಬಿಡುತ್ತೆ. ಡಿಸ್ಕ್ರೈಬ್ ದ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಚೇಂಜಸ್ ದ್ಯಾಟ್ ಅಕ್ಕರ್ ವೆನ್ ಯು ಪೆಡಲ್ ಎ ಬೈಸಿಕಲ್. ನೀವು ಬೈಸಿಕಲ್ ತುಳಿದಾಗ ಯಾವ ರೀತಿ ಡಿಫ್ರೆಂಟ್ ಟೈಪ್ಸ್ ಆಫ್ ಎನರ್ಜಿ ಚೇಂಜ್ ಆಗ್ತದೆ ಎನರ್ಜಿ. ನೋಡಿ, ವೆನ್ ಪೆಡ್ಲಿಂಗ್ ಎ ಬೈಸಿಕಲ್ ದ ರೈಡರ್ಸ್ ಮಸಲ್ ಎನರ್ಜಿ ಈಸ್ ಕನ್ವರ್ಟೆಡ್ ಇಂಟು ಥರ್ಮಲ್ ಎನರ್ಜಿ. ನೋಡಿ, ಮಸಲ್ ಎನರ್ಜಿ ಇದ್ದು ಥರ್ಮಲ್ ಎನರ್ಜಿ ಆಯಿತು. ಆದಮೇಲೆ ಮಸಲ್ ಎನರ್ಜಿ ಥರ್ಮಲ್ ಎನರ್ಜಿ ಆಗಿ ಕೈನೆಟಿಕ್ ಎನರ್ಜಿ, ಥರ್ಮಲ್ ಎನರ್ಜಿ ಆ್ಯಂಡ್ ಕೈನೆಟಿಕ್ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ. ಇನ್ ಥರ್ಡ್ ನೋಡಿ, ಆನ್ಸರ್ ದ ಫಾಲೋವಿಂಗ್ ಕ್ವಶನ್. ವೆಲಾಸಿಟಿ ಆ್ಯಂಡ್ ಟೈಮ್ ಆಫ್ ಎ ವೆಹಿಕಲ್ ಇಸ್ ಶೋನ್ ಇನ್ ದ ಗಿವನ್ ಟೇಬಲ್. ವೆಲಾಸಿಟಿ ಕೊಟ್ಟಿದೆ, ಟೈಮ್ ಕೊಟ್ಟಿದೆ. With reference to this table, answer these questions. Name the type of the accelerated motion of the vehicle. Name the type of the accelerated motion of the vehicle. Second, what is the shape of the velocity time graph of this vehicle? Nodi, uniform accelerated motion. ಒಂದನೇದು ಆನ್ಸರ್. ಎರಡನೇದು ಸ್ಟ್ರೇಟ್ ಲೈನ್. ಟೈಪ್ ಆಫ್ ಅಕ್ಸಲರೇಟೆಡ್ ಮೋಷನ್ ಏನಿದೆ? ಯೂನಿಫಾರ್ಮ್ ಅಕ್ಸಲರೇಟೆಡ್ ಮೋಷನ್. ವಾಟ್ ಈಸ್ ದ ಶೇಪ್ ಆಫ್ ದ ವೆಲಾಸಿಟಿ ಟೈಮ್ ಗ್ರಾಫ್? ಸ್ಟ್ರೇಟ್ ಲೈನ್. ಯಾಕೆ ಅಂತಂದರೆ ನೋಡಿ, 5 ವೆಲಾಸಿಟಿ ಇದ್ದಾಗ ಟೈಮ್ 10 ಇದೆ, 10 ಇದ್ದಾಗ 20 ಇದೆ, 15 ಇದ್ದಾಗ 30 ಇದೆ, 20 ಇದ್ದಾಗ 40 ಇದೆ. ಅಂದರೆ ವೆಲಾಸಿಟಿ 1% ಇದ್ದಾಗ ಟೈಮು 2 ಇದೆ. ಅಂದರೆ ಎಲ್ಲ ಈಕ್ವಲ್ ಆಗಿದೆ. ಆದ ಕಾರಣ ನಮಗೇನು ಬರುತ್ತೆ ಇಲ್ಲಿ? ಟೈಮ್ ಗ್ರಾಫು ಶೇಪ್ ಏನು ಬರುತ್ತೆ? ಸ್ಟ್ರೇಟ್ ಲೈನ್ ಬರುತ್ತೆ. ಅಂದರೆ ಯೂನಿಫಾರ್ಮ್ ಒಂದೇ ಥರ ಇದೆ ಇಲ್ಲಿ. ಇನ್ನು ಸೆಕೆಂಡ್ ನೋಡಿ, an artificial satellite takes 1 day to revolve around the earth in a circular motion with r kilometer of radius. What is the speed of the satellite? Write the SI unit of speed. What is the speed of the satellite? ಹೇಗೆ ಕಂಡುಹಿಡಿಯೋದು? ನೋಡಿ, v = 2πr/t ಅನ್ನೋ ಸೂತ್ರ. 2π ಅಂದರೆ 22/7 ಇಂಟು r. ಇಲ್ಲೇನಿದೆ? 24. ಇದಕ್ಕೆ 0.262 ಕಿಲೋಮೀಟರ್ ಪರ್ ಅವರ್ ಅಂತ ಬಂತು. ಆಮೇಲೆ ಯಾವುದು ಇದು ಅಂತ ಕೇಳಿದ್ದಾರೆ? ಯೂನಿಟ್ಟು ಮೀಟರ್ ಪರ್ ಸೆಕೆಂಡ್. SI ಯೂನಿಟ್ ಆಫ್ ಸ್ಪೀಡ್ ಇದು ಮೀಟರ್ ಪರ್ ಸೆಕೆಂಡ್. ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅಪ್ಲೈಡ್ ಫೋರ್ಸ್ ಆನ್ ದ ಶಾರ್ಟ್ ಪುಟ್ ವಿತ್ 6 kg ಮಾಸ್ ಬೈ ಎ ಪ್ಲೇಯರ್ ಫಾರ್ ಎ ಡ್ಯೂರೇಷನ್ ಆಫ್ 2 seconds. ನೋಡಿ, ಯಾವ ರೀತಿ ನಾವು ಕ್ಯಾಲ್ಕುಲೇಟ್ ಮಾಡಬೇಕು? 3 ಮೀಟರ್ ಪರ್ ಸೆಕೆಂಡ್, ಇಲ್ಲಿ 7 ಮೀಟರ್ ಪರ್ ಸೆಕೆಂಡ್ ಇದೆ. ಮತ್ತು T = 2s ಇದೆ, M = 6 kg. ಇಲ್ಲಿ ಈ ಫಾರ್ಮುಲಾ ಹಾಕಬೇಕು ನಾವು. F = mv - u/t. v ಎಷ್ಟಿದೆ? 7. u ಎಷ್ಟಿದೆ? 3. ಈಗ ನೋಡಿ, ಈ ರೀತಿ ಮಾಡ್ಬೋದು ನಾವು. 6 3 - 7 - 3 = 4/2. 6 4 24/2. ಇದು 12. ಈ ರೀತಿನೂ ಮಾಡ್ಬೋದು. ಇದು 12n ಅಂತ ಬರುತ್ತೆ. ಯಾಕೆ ಹೇಳಿ? ಅವ್ರೇನು ಕೇಳಿದ್ದಾರೆ ನಮಗೆ? ಫೈಂಡ್ ದ ಮ್ಯಾಗ್ನಿಟ್ಯೂಡ್ ಆಫ್ ದ ಅಪ್ಲೈಡ್ ಫೋರ್ಸ್. ಫೋರ್ಸ್ ಯಾವಾಗಿದ್ರು ಎನ್ನಲ್ಲಿ ಇದು ಮಾಡ್ತೀವಿ. ಇನ್ನು ದ ವ್ಯಾಲ್ಯೂ ಆಫ್ ಅಕ್ಸಲರೇಷನ್ ಡ್ಯೂ ಟು ಗ್ರಾವಿಟಿ g is different at poles and equator of the earth.
ಗಿವ್ ರೀಸನ್ ಅಂತ ಹೇಳಿದ್ದಾರೆ. ಗ್ರಾವಿಟೇಷನಲ್ ಅಕ್ಸಲರೇಷನ್ G is greater at poles and smaller at equator due to earth shape. ಏನು ರೀಸನ್ನು? ಡ್ಯೂ ಟು ಅರ್ತ್ ಶೇಪ್ ಅಂತ ಹೇಳ್ಬೇಕು ನೀವು. ಇನ್ನು ಫೋರ್ತ್ ನೋಡಿ, ಸಜೆಸ್ಟ್ ಎ ಫ್ಯೂ ವೇಸ್ ಟು ರೆಡ್ಯೂಸ್ ರಿವರ್ಬರೇಷನ್. ಡಿಫೈನ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್ ಏನು? ದ ರೂಫ್ ಆ್ಯಂಡ್ ವಾಲ್ಸ್ ಆಫ್ ದ ಆಡಿಟೋರಿಯಂ ನೋಡಿ. ಫೋರ್ತು, ಸಜೆಸ್ಟ್ ಎ ಫ್ಯೂ ವೇಸ್ ಟು ರೆಡ್ಯೂಸ್ ರಿವರ್ಬರೇಷನ್. ಅದರ ಆನ್ಸರ್ ನೋಡೋಣ ಮೊದಲ. The roof and walls of the auditorium are generally covered with sound absorbent material like compressed fiber boards or rough plaster. The seat material are also selected on the basis of their sound absorbing properties. ಇದು 8th ಆನ್ಸರ್. ಇದು ಸಜೆಸ್ಟ್ ಎ ಫ್ಯೂ ವೇಸ್ ಟು ರೆಡ್ಯೂಸ್ ರಿವರ್ಬರೇಷನ್. ಇನ್ 9th ನೋಡಿ, ಡಿಫೈನ್ ಯೂನಿವರ್ಸಲ್ ಲಾ ಆಫ್ ಗ್ರಾವಿಟೇಷನ್. Law of gravitation definition. The law of gravitation states that the force of attraction between any two objects is proportional to the product of their masses and inversely proportional to the square of distance between them. ಇದರಲ್ಲಿ ನೋಡಿ, next, what are the factors affecting the gravitational force between two objects? ಯಾವ ಫ್ಯಾಕ್ಟರ್ಸ್? ಫ್ಯಾಕ್ಟರ್ಸ್ ಮಾಸ್ ಆಫ್ ಆಬ್ಜೆಕ್ಟ್, ಡಿಸ್ಟೆನ್ಸ್ ಬಿಟ್ವೀನ್ ದೆಮ್, ಇವು ನಮಗೆ ಗ್ರಾವಿಟೇಷನಲ್ ಫೋರ್ಸ್ಗೆ ಅಫೆಕ್ಟ್ ಆಗುವಂಥವು. ಇನ್ನು ನೆಕ್ಸ್ಟ್ 6 ಕ್ವಶನ್ ನೋಡಿ, ಎಕ್ಸ್ಪ್ಲೇನ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್. ಎಕ್ಸ್ಪ್ಲೇನ್ ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಅಂತಿದೆ 9th 6 ಕ್ವಶನ್ ನೋಡಿ. ಆರ್ಕಿಮಿಡಿಸ್ ಪ್ರಿನ್ಸಿಪಲ್ ಏನು? ವೆನ್ ಎ ಬಾಡಿ ಈಸ್ ಇಮರ್ಸ್ಡ್ ಫುಲ್ಲಿ ಆರ್ ಪಾರ್ಷಿಯಲಿ ಇನ್ ಎ ಫ್ಲೂಯಿಡ್, ಇಟ್ ಎಕ್ಸ್ಪೀರಿಯನ್ಸ್ ಎನ್ ಅಪ್ವರ್ಡ್ ಫೋರ್ಸ್ that is equal to the weight of the fluid displaced by it. Experiment ಏನು? ಆಕ್ಟಿವಿಟಿ 9.7 given in the textbook ನೋಡ್ಬೋದು. ಅಪ್ಲಿಕೇಶನ್ ಶಿಪ್ಸ್, ಸಬ್ಮರೀನ್ಸ್, ಲ್ಯಾಕ್ಟೋಮೀಟರ್, ಹೈಡ್ರೋಮೀಟರ್, ಎಕ್ಸೆಟ್ರಾ. ಇನ್ನು 10th ನೋಡಿ, ನೇಮ್ ದ ಫೋರ್ಸ್ ರೆಸ್ಪಾನ್ಸಿಬಲ್ ಫಾರ್ ಚೇಂಜ್ ಇನ್ ಪೊಸಿಷನ್ ಆರ್ ಸ್ಟೇಟ್ ಆಫ್ ಎನ್ ಆಬ್ಜೆಕ್ಟ್. ಅನ್ಬ್ಯಾಲೆನ್ಸ್ಡ್ ಫೋರ್ಸಸ್. ಸೆಕೆಂಡ್ ನೋಡಿ, ಡಿಫೈನ್ 1 N of force. 1 Newton is the magnitude of force which produces an acceleration of 1 meter per second in an object of mass 1 kg. ನೋಡಿ, ವಿಡಿಯೋ ಕ್ವಾಲಿಟಿ ಹೈ ಇಟ್ಕೊಂಡ್ರೆ ನಿಮ್ಗೆ ಕ್ಲಿಯರಾಗಿ ಕಾಣುತ್ತೆ. ಮಿನಿಮಮ್ ಒಂದು 360 ಆದರೂ ಇಟ್ಕೋಬೇಕು ನೀವು. ನೇಮ್ ದ ಪ್ರಿನ್ಸಿಪಲ್ ಆನ್ ವಿಚ್ ರಾಕೆಟ್ ವರ್ಕ್ಸ್. 10ನೇ ಪ್ರಶ್ನೆ, 3ನೇ ಇದು ನೋಡಿ. ರಾಕೆಟ್ ಯಾವ ಇದ್ರ ಮೇಲೆ ವರ್ಕ್ ಆಗುತ್ತೆ? ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್, ಅದ್ರ ಮೇಲೆ ರಾಕೆಟ್ ವರ್ಕ್ ಆಗುತ್ತೆ. ಇನ್ನು 5th ನೋಡಿ, ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ. ಸ್ಪೀಡ್ ಮತ್ತು ವೆಲಾಸಿಟಿಯ ನಡುವೆ ಏನು ಡಿಫ್ರೆನ್ಸ್ ಇದೆ ನೋಡಿ. ಸ್ಪೀಡ್ ಅಂದರೆ ಡಿಸ್ಪ್ಲೇಸ್ಮೆಂಟ್ ಇನ್ ಯೂನಿಟ್ ಟೈಮ್, ವೆಲಾಸಿಟಿ ಅಂದರೆ ಡಿಸ್ಟೆನ್ಸ್ ಟ್ರಾವೆಲ್ಡ್ ಇನ್ ಯೂನಿಟ್ ಟೈಮ್. ಸ್ಪೀಡ್ಗೆ ನೋ ಡೈರೆಕ್ಷನ್, ದೆರ್ ಈಸ್ ನೋ ಡೈರೆಕ್ಷನ್ ಇನ್ ಸ್ಪೀಡ್. ವೆಲಾಸಿಟಿ ಒಳಗೆ ದೆರ್ ಈಸ್ ಡೈರೆಕ್ಷನ್. ಸ್ಪೀಡ್ ಈಸ್ ಸ್ಕೇಲಾರ್ ಕ್ವಾಂಟಿಟಿ, ವೆಲಾಸಿಟಿ ಈಸ್ ವೆಕ್ಟಾರ್ ಕ್ವಾಂಟಿಟಿ. ಡಿಫ್ರೆನ್ಶಿಯೇಟ್ ಬಿಟ್ವೀನ್ ಸ್ಪೀಡ್ ಆ್ಯಂಡ್ ವೆಲಾಸಿಟಿ ಆದಮೇಲೆ ಗಿವ್ ಎನ್ ಎಕ್ಸಾಂಪಲ್ ಫಾರ್ ಯೂನಿಫಾರ್ಮ್ ಆ್ಯಂಡ್ ನಾನ್ ಯೂನಿಫಾರ್ಮ್ ಅಕ್ಸಲರೇಷನ್. ಸೆಕೆಂಡು, uniform acceleration, all freely falling bodies having uniform acceleration. Non-uniform acceleration, like car travel in different speed in equal intervals of time. In a 12th nodi, is there any displacement when no forces acts on a body? Justify the answer with suitable reason anta kelidare. Yes, displacement is possible. When a body is in uniform motion, the force acting on the body is zero, but the position of the body changes. Therefore, a body can change position when no force acts on it. ಇನ್ನು ನೋಡಿ, write 2 conditions that state work has been done. ಈಗ ಕೆಲಸ ಆಗಿದೆ ಅಂತ ಹೇಳಲಿಕ್ಕೆ ಏನು 2 ಕಂಡೀಷನ್ನು? Force must be extended on the body. The body must have changed the
ಪೊಸಿಷನ್. ಇದು ಕೆಲಸ, ವರ್ಕ್ ಹ್ಯಾಸ್ ಬೀನ್ ಡನ್ ಅನ್ನಲಿಕ್ಕೆ ಎರಡು ಕಂಡೀಷನ್. ಫೋರ್ಸ್ ಮಸ್ಟ್ ಬಿ ಎಕ್ಸ್ಟೆಂಡೆಡ್ ಆನ್ ದ ಬಾಡಿ ಮಸ್ಟ್ ಹ್ಯಾವ್ ಚೇಂಜ್ಡ್ ದ ಪೊಸಿಷನ್. ಇನ್ನು ಡಿಫೈನ್ ಎನರ್ಜಿ. ಎನರ್ಜಿ ಅಂದರೆ ಏನು, ಶಕ್ತಿ ಅಂದರೆ ಏನು, ಡಿಫೈನ್ ಮಾಡಿ ಅಂತ ಹೇಳ್ತಾರೆ. ದ ಎಬಿಲಿಟಿ ಟು ವರ್ಕ್ ಈಸ್ ಕಾಲ್ಡ್ ಎನರ್ಜಿ. ಈ ಕೆಲಸ ಮಾಡುವ ಸಾಮರ್ಥ್ಯಕ್ಕೆ ನಾವೇನಂತೀವಿ, ಶಕ್ತಿ ಅಂತೀವಿ. ನೋಡು, ಅವ್ನಿಗೇನು ಶಕ್ತಿ ಇಲ್ಲ, ಅದಕ್ಕೆ ಕೆಲಸ ಮಾಡಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳ್ತೀವಿ. ಆದ ಕಾರಣ ದ ಎಬಿಲಿಟಿ ಟು ಡೂ ವರ್ಕ್ ಈಸ್ ಕಾಲ್ಡ್ ಎನರ್ಜಿ. ವೆನ್ ದೆರ್ ಈಸ್ ನೋ ಎನರ್ಜಿ ಯು ಕಾಂಟ್ ಡೂ ಎನಿ ವರ್ಕ್. Express 1 kilowatt hour in joule. 3.6 into 10 raised to 6 J. ಇನ್ನು 6 ಕ್ವಶನ್ ಆನ್ಸರ್ ನೋಡಿ. ಡಿಫೈನ್ ಕೈನೆಟಿಕ್ ಎನರ್ಜಿ. ಕೈನೆಟಿಕ್ ಎನರ್ಜಿ ಅಂದರೆ ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ? ದ ಎನರ್ಜಿ ದಟ್ ಬಾಡಿ ಈಸ್ ಅಕ್ವೈರ್ಡ್ ಡ್ಯೂ ಟು ಮೋಷನ್. ಯಾವಾಗ ಒಂದು ಬಾಡಿ ಮೋಷನ್ನಲ್ಲಿರ್ತದೆ, ಚಲನೆಯಲ್ಲಿರ್ತದೆ, ಆವಾಗ ಅದು ಏನು ಅಕ್ವೈರ್ ಮಾಡುತ್ತಲ್ಲ, ಆ ಎನರ್ಜಿಗೆ ನಾವೇನಂತ ಕರಿತೀವಿ, ಕೈನೆಟಿಕ್ ಎನರ್ಜಿ ಅಂತ ಕರಿತೀವಿ. ಅಂದರೆ ಚಲನೆಯಿಂದ ಸಿಗುವಂಥ ಒಂದು ಎನರ್ಜಿ ಅದು. ಎ ಫ್ರೀಲಿ ಫಾಲಿಂಗ್ ಬಾಡಿ ಫೈನಲಿ ರೀಚಸ್ ದ ಗ್ರೌಂಡ್ ಆ್ಯಂಡ್ ಸ್ಟಾಪ್ಸ್. ವಾಟ್ ಈಸ್ ಇಟ್ಸ್ ಕೈನೆಟಿಕ್ ಎನರ್ಜಿ? The potential energy of a body falling freely towards the ground decreases and the kinetic energy increases. When the body touches the ground, all the potential energy is converted into kinetic energy. When the body touches the ground, all the kinetic energy is converted to thermal energy and heat energy. This kinetic energy of body can deform the ground depending on the nature of the ground. In a third nodi, write an expression for the work done on a body when a force is applied in the direction of its displacement. Work done equal to ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಇದನ್ನೇನಂತೀವಿ, ಡಬ್ಲ್ಯೂ ಈಕ್ವಲ್ ಟು ಎಫ್ ಇಂಟು ಎಸ್. ನೋಡಿ, ಇಲ್ಲಿವರೆಗೆ ನಾವು ನಿಮ್ಮ ಫಿಸಿಕ್ಸ್ ಪಾರ್ಟ್ನ ಆನ್ಸರ್ಗಳನ್ನು ನೋಡಿದ್ವಿ. ಇದೇ ರೀತಿ ನಿಮ್ಮ ಕೆಮಿಸ್ಟ್ರಿ ಪಾರ್ಟನ್ನು ಆನ್ಸರ್ಗಳನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.